ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ಟಂತ ಒತ್ತಿ. ದಿನದ ಪ್ರಮುಖ ಸುದ್ದಿಯ ಸಂಪೂರ್ಣ ಡೀಟೇಲ್, 3 ರಿಪೋರ್ಟ್, ನಿಖರ ವಿಶ್ಲೇಷಣೆ. ನ್ಯೂಸ್ ರೂಮ್ನಿಂದ ಮೂಡಿಬರುವ ಕನ್ನಡದ ನಂಬರ್ 1 ಶೋ ನ್ಯೂಸ್ 18 ಕನ್ನಡ ವಿಶೇಷ ವರದಿ ಪ್ರತಿದಿನ ರಾತ್ರಿ 8:26ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ ನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ಟಂತ ಒತ್ತಿ. ರಾಜ್ಯದ ಮೂಲೆಯ ಸುದ್ದಿ, ಹಳ್ಳಿಗಳಿಂದ ಹಿಡಿದು ಜಿಲ್ಲೆಗಳವರೆಗೆ ತೀವ್ರವಾಗಿ ಹದಗೆಟ್ಟಿರುವಂತ ರಸ್ತೆಗಳು, ಕುಡಿಸೋದಕ್ಕೆ ನೀರು ಇಲ್ರಿ. ಒಂದ್ ಯಾರನ್ನೂ ನಮ್ ಕಷ್ಟ ಯಾರು ಕೇಳಂಗಿಲ್ರಿ. ಮುಂಜಾನೆ ಊಟ ಬಿಟ್ಕೇಸಿ ನೀರ್ ಬಿಟ್ಕೇಸಿ ನಿಂತಿರ್ತಾರಿಲ್ಲ. ಮೊದಲಿಗೆ ಬೆಳೆನೂ ಇಲ್ಲ, ಈಗ ಬೆಲೆನೂ ಇಲ್ಲ. ನಾವು ಯಾವ ತರ ಮಾಡಬೇಕು, ಏನ್ ಮಾಡ್ಬೇಕು ನಮಗೂ ದಿಕ್ತೋಚದೆ ಇದೆ. ಮುಕ್ತವಾಗಿ ನಮ್ಮ ರಸ್ತೆ ಕೊಡ್ಲಿಲ್ಲ ಅಂದ್ರೆ ಲಬೋ 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 ಈ ಚಳವಳಿ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆನ ಕೊಡ್ತೇವೆ. ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಷ್ಟ ಧ್ವನಿ, ಕರುನಾಡಿನ ದಿನನಿತ್ಯದ ಬೆಳವಣಿಗೆಗಳ ಕನ್ನಡಿ. ಬೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ನೇಪಾಳ ಅಕ್ಷರಶಃ ಕಣ್ಣೀರು ಹಾಕ್ತಾ ಇದೆ. ಯಾಕಂದ್ರೆ ಅಲ್ಲಿ ಆಗಿರುವಂತಹ ಘಟನೆ ಇದು ಮನುಷ್ಯನಾಗಿರುವಂತವನು ಕಲ್ಪನೆಯೂ ಮಾಡಲಾರದಂತಹ ಘಟನೆ. ಸಿನಿಮಾಗಳಲ್ಲಿ ನೋಡಬಹುದಾಗಿರ್ತಕ್ಕಂತಹ ಚಿತ್ರದ ರೀತಿಯಲ್ಲಿದೆ ಅಲ್ಲಿನ ದೃಶ್ಯಗಳು. ಯಾಕಂದ್ರೆ ಅಲ್ಲಿ ಆಗಿರುವಂತಹ ಘಟನೆಯನ್ನು ನಾವು ಗಮನಿಸಿದಾಗ ಯಾವ ಸ್ವರೂಪದ ದುರಂತ ಇದು ಅನ್ನೋಂಥದ್ದು ಅರ್ಥ ಆಗುತ್ತೆ. ನೇಪಾಳ ಕಂಪ್ಲೀಟ್ ಆಗಿ ನಲುಗಿ ಹೋಗಿದೆ ಈ ಒಂದು ದುರಂತದಲ್ಲಿ. ನೇಪಾಳದಲ್ಲಿ ಮೇಘಸ್ಫೋಟ ಆಗಿದೆ, ನೀರೊಳಗೇನೆ ಮುಳುಗಿರುವಂಥದ್ದು, ಊರು ಕೇರಿಗಳು ಮುಳುಗಿರುವಂಥದ್ದು, ದೊಡ್ಡ ಕಟ್ಟಡಗಳು ಉರುಳಿ ಹೋಗ್ತಾ ಇರುವಂಥದ್ದು, ಶತಮಾನದಲ್ಲಿ ಕಂಡು ಕೇಳದಂತಹ ಪ್ರವಾಹ, ಸ್ಮಶಾನದಂತಾಗಿ ಹೋಗಿದೆ ನೆರೆ ರಾಷ್ಟ್ರ ನೇಪಾಳದಲ್ಲಿ ಆಗಿರುವಂತಹ ದುರಂತ ಇದು ನಿಜಕ್ಕೂ ಕೂಡ ಮಹಾ ದುರಂತಗಳ ಸಾಲಲ್ಲಿಸಿರುವಂಥದ್ದು. ಮೇಘಸ್ಫೋಟದಿಂದಾಗಿ 40ಕ್ಕೂ ಹೆಚ್ಚು ಗ್ರಾಮಗಳು ಸರ್ವನಾಶ ಆಗಿ ಹೋಗಿದ್ದಾವೆ. 40ಕ್ಕೂ ಹೆಚ್ಚು ಗ್ರಾಮಗಳು ಸರ್ವನಾಶ ಆಗಿ ಹೋಗಿರುವಂಥದ್ದು. ಅಷ್ಟೇ ಅಲ್ಲದೆ 110ಕ್ಕೂ ಹೆಚ್ಚು ಭಾರತೀಯರು, 200 ವಿದೇಶಿಯರು ಈಗಾಗಲೇ ಈ ಒಂದು ದುರಂತದಲ್ಲಿ ಕಣ್ಮರೆಯಾಗಿದ್ದಾರೆ. ಆ ನೀರಿನ ರಭಸ, ಹಿಮಸ್ಫೋಟದ ರೀತಿಯಲ್ಲಿ ಆಗಿರುವಂತಹ ಪ್ರವಾಹ ಮತ್ತು ಕೊಚ್ಚಿ ಹೋದಂತಹ ಮನೆಗಳು, ಸಾವಿರಾರು ಮನೆಗಳು ಕೊಚ್ಚಿ ಹೋಗಿದ್ದಾವೆ. ನಿರಾಶ್ರಿತರಾಗಿರುವಂತಹವರು ಲಕ್ಷಾಂತರ ಜನ. ಊಹಿಸೋದಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ಮತ್ತು ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೂ ಆಗದ ಸ್ವರೂಪದಲ್ಲಿ ಅಲ್ಲೊಂದು ಸ್ಫೋಟದ ರೀತಿಯಲ್ಲಿ ಸಂಭವಿಸಿರುವಂಥದ್ದು. ನಿಜಕ್ಕೂ ಅಲ್ಲಿ ಹಿಮ ಸುನಾಮಿನೇ ಅಪ್ಪಳಿಸಿದ ರೀತಿಯಲ್ಲಿ ಅಲ್ಲಿ ಭಾಸವಾಗುವಂತಹ ದೃಶ್ಯಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವ ಸ್ವರೂಪದಲ್ಲಿದೆ ಅಲ್ಲಿಯ ದೃಶ್ಯಗಳು ಅನ್ನೋದು, ಊರೂರನ್ನೇ ನುಂಗುವಂತಹ ದೈತ್ಯ ಹಿಮ ಸುನಾಮಿನಿ ಎತ್ತಂತಹ ರೀತಿಯಲ್ಲಿ ನೋಡಿ. ಅಲ್ಲಿ ಒಂದು ಸೇತುವೆ ಇದೆ. ಆ ಸೇತುವೆ ಕ್ಷಣಾರ್ಧದಲ್ಲಿ ಅಲ್ಲಿ ಬಂದಂತಹ ನೀರಿನ ರಭಸಕ್ಕೆ ಅದು 10 ವರ್ಷಗಳಿಂದ ಇದ್ದಂತಹ ಸೇತುವೆ ಅಲ್ಲಿ ಕೊಚ್ಚಿ ಹೋಗುತ್ತೆ. ಸ್ವಲ್ಪ ಮುಂಚಿತವಾಗಿ ನೋಡಿದಾಗ ಅಲ್ಲಿ ಸೇತುವೆ ಇತ್ತು, ಆದರೆ ಆ ಸೇತುವೆಯನ್ನೇ ಎತ್ಕೊಂಡು ಹೋಗ್ಬಿಟ್ಟಿದೆ ಆ ಪ್ರವಾಹ. ಊರೂರನ್ನೇ ನುಂಗುವಂತಹ ದೈತ್ಯ ಹಿಮ ಸುನಾಮಿಯ ರೀತಿಯಲ್ಲಿ ಅಪ್ಪಳಿಸಿರುವಂಥದ್ದು ಅಲ್ಲಿಯ ಪರಿಸ್ಥಿತಿಯನ್ನು ಗಮನಿಸಿದಾಗ ನೋಡಿ ಯಾವ ಸ್ವರೂಪದಲ್ಲಿ ಒಂದೇ ಸಲಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಮೇಲಕ್ಕೆ ಬರ್ತಾ ಹೋಗ್ತಿದೆ ಅಂತ ಹೇಳಿದ್ರೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ, ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಸ್ವರೂಪದಲ್ಲಿ ಮತ್ತು ನಂತರ ಬಂದಂತಹ ಮೊದಲ ಹಂತ, ಅದರ ನಂತರ ಬಂದಂತಹ ನೀರಿನ ಅಬ್ಬರ ನೋಡಿದಾಗ ಆ ಇಡೀ ಸೇತುವೆಗಳನ್ನು, ಒಂದಲ್ಲ 2 ಸೇತುವೆಗಳನ್ನು ಕೊಚ್ಚಿಕೊಂಡು ಹೋಗಿದೆ ಮತ್ತು ಇಡೀ ಸೇತುವೆನ ಬುಡದಿಂದಲೇ ಕಿತ್ಕೊಂಡು ಹೋಗುವಂತಹ ರೀತಿಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು ಈ ಒಂದು ಪ್ರವಾಹ. ಅಷ್ಟು ಅಬ್ಬರದಿಂದ ಈ ಪ್ರವಾಹ ಕೊಚ್ಚಿ ಹೋಗಿರುವಂಥದ್ದು ಜನರನ್ನ ಕೂಡ ತನ್ನ ಜೊತೆಗೆ ತನ್ನ ಒಡಲಿನೊಳಗೆ ತೆಗೆದುಕೊಂಡು ಹೋಗಿದೆ.
ಪೇಪರ್ ದೋಣಿಗಳಂತೆ ಆಗೋಗಿರುವಂಥದ್ದು ಅಲ್ಲಿಯ ಉಕ್ಕಿನ ಸೇತುವೆಗಳು. ಇನ್ನು ಕಂಡ ಮುಂದೆಯೇ ಮನೆಗಳು ಕೂಡ ನೆಲಸಮ ಆಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಅಲ್ಲಿ ಯಾವ ಸ್ವರೂಪದಲ್ಲಿ ಮನೆಗಳು ಇದ್ವು ಅನ್ನುವಂಥದ್ದಕ್ಕೆ ಒಂದು ಕುರುಹನ್ನು ಬಿಡದ ರೀತಿಯಲ್ಲಿ ಮನೆಗಳನ್ನು ಕೊಚ್ಕೊಂಡು ಹೋಗಿದೆ ಈ ಒಂದು ಪ್ರವಾಹ. ಆ ನೀರು ಬರ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಸುನಾಮಿ ಅಪ್ಪಳಿಸಿದಾಗ ಹೇಗಿರಬಹುದು ಅನ್ನುವಂಥದ್ದಕ್ಕೆ ಉದಾಹರಣೆಯ ರೀತಿಯಲ್ಲಿ ಈ ಹಿಮ ಸುನಾಮಿ ತೋರಿಸ್ತಾ ಇರುವಂಥದ್ದು ಆ ಸ್ವರೂಪದ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಕಣ್ಣ ಮುಂದೆಯೇ ಕಟ್ಟಡಗಳು ನೆಲಸಮ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ವಿದ್ಯುತ್ ಘಟಕಗಳು ಕೂಡ ಜಲಾವೃತಗೊಂಡಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಅದು ಏನು ಒಂದೊಂದು ಕ್ಷಣದಲ್ಲೂ ಕೂಡ ನೀರಿನ ಅಬ್ಬರ ಏಕಾಏಕಿ ಯಾರು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗುತ್ತೆ. ಇದೊಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ಅಲ್ಲಿ ಕಾರು ಒಂದು ನಿಲ್ಲಿಸಿದ್ದಂಥ ಕಾರು ಅದರ ಪಾಡಿಗೆ ಅದು ಹಿಂದಕ್ಕೆ ಹೋಗಿ ನಂತರ ಅದನ್ನು ಕುಚ್ಕೊಂಡು ಹೋಗುತ್ತೆ ಪ್ರವಾಹ ಅಂತ ಹೇಳಿ. ಅಂದರೆ ಯಾವ ಪ್ರಮಾಣದ ಒಂದು ನೀರಿನ ಅಬ್ಬರ ಅಲ್ಲಿತ್ತು ಅಂತ ಹೇಳಿದರೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕೆಸರೊಳಗೇ ಕಾರುಗಳು ಕೂಡ ಸಿಲುಕಿ ಅದರ ಜೊತೆಗೇ ಕೊಚ್ಕೊಂಡು ಹೋಗಿರುವಂಥದ್ದು, ಆ ಮನೆಗಳು ಕೊಚ್ಕೊಂಡು ಹೋಗಿರುವಂಥದ್ದು. ಇದೊಂದು ದೃಶ್ಯ ಇದೆಯಲ್ಲ, ಇದು ಎಷ್ಟು ಭೀಕರವಾಗಿದೆ ಅಂದರೆ ಅದರಿಂದ ಆ ಪ್ರವಾಹದಿಂದ ಭಯಭೀತರಾಗಿ ಜನ ಓಡ್ತಾ ಇದ್ದರೆ ಅಷ್ಟು ಜನರನ್ನು ಕೊಚ್ಕೊಂಡು ಹೋಗ್ತಾ ಇರುವಂತಹ ಒಂದು ಸುನಾಮಿ ಅಪ್ಪಳಿಸಿದ ರೀತಿಯಲ್ಲಿ, ನಿಜಕ್ಕೂ ಸುನಾಮಿ ಅಪ್ಪಳಿಸಿರುವಂಥದ್ದು ಬೆಟ್ಟದಿಂದ ಬಂದ ಸುನಾಮಿಯ ರೀತಿಯಲ್ಲಿದೆ ಇದು. ಆ ಬೆಟ್ಟದಿಂದ ಬಂದಂತಹ ಸುನಾಮಿ ಅಷ್ಟು ಜನರನ್ನು, ಬಹುಶಃ ಅವರೆಲ್ಲ ಪಾಪ ಪ್ರವಾಸಿಗರಿರ್ತಾರೆ, ಅವರು ಬಂದು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ರೆ ಅವರಷ್ಟು ಜನ ಓಡ್ಕೊಂಡು ಹೋಗ್ತಾ ಇದ್ರೆ ಅವರಷ್ಟು ಜನರನ್ನು ಕೊಚ್ಚಿಕೊಂಡು ಹೋಗಿದೆ. ಅದರಲ್ಲಿ ಬಸ್ಗಳು ಹೋಗಿದ್ದಾವೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡದ ರೀತಿಯಲ್ಲಿ ಆ ಬಸ್ಗಳು ನಿಲ್ಲಿಸಿದಂಥ ಅಷ್ಟು ಬಸ್ಗಳು, ಆ ಕಟ್ಟಡ ಎಲ್ಲವೂ ಕೂಡ ದರಾಶಾಹಿಯಾಗಿದೆ, ನೀರಿನಲ್ಲಿ ಕೊಚ್ಚಿ ಹೋಗಿದೆ. ನೀರಿನ ಪ್ರವಾಹದ ಒಳಗಡೆ ಕೊಚ್ಚಿ ಹೋಗಿರುವಂತಹ ದೃಶ್ಯ ಇದು. ಈ ಒಂದು ದೃಶ್ಯ ಬೆಟ್ಟದ ತಪ್ಪಲ ಮನೆಗಳು ಹೇಗೆ ಧ್ವಂಸ ಆಗಿದ್ದಾವೆ ಅನ್ನೋದನ್ನು ಹೇಳುತ್ತೆ. ಬದುಕು ಸಂಪೂರ್ಣವಾಗಿ ಪ್ರಕೃತಿಯ ಮುಂದೆ ಮನುಷ್ಯ ಏನೇನೂ ಅಲ್ಲ, ತೃಣ ಸಮಾನ ಅಂತ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ. ಅದೇ ಸ್ವರೂಪದ ತೃಣ ಸಮಾನರನ್ನಾಗಿ ಮಾಡಿದೆ ಪ್ರಕೃತಿ. ಆ ಪ್ರಕೃತಿಯ ಅಬ್ಬರಕ್ಕೆ ಪ್ರಕೃತಿ ಮುನಿದರೆ ಏನಾಗಬಹುದು, ಅದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂತಹ ಈ ದೃಶ್ಯಗಳು. ಇನ್ನು ಕೇವಲ ನೇಪಾಳ ಮಾತ್ರ ಅಲ್ಲ, ಭಾರತದಲ್ಲೂ ಕೂಡ ಈಗ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ನೇಪಾಳದಲ್ಲಿ ಪ್ರವಾಹ ಆಗ್ತಾ ಇದ್ದಂತೆ ಭಾರತದ ಗಡಿ ರಾಜ್ಯಗಳಲ್ಲಿ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಲರ್ಟ್ ಘೋಷಣೆ ಆಗಿದೆ. ಯಾಕಂದರೆ ಅಲ್ಲಿಂದ ಆಗಿರುವಂತಹ ಈ ಪ್ರವಾಹ ಮತ್ತು ಆ ಪ್ರವಾಹದ ಪರಿಣಾಮಗಳು ಭಾರತದ ಮೇಲೂ ಕೂಡ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಬಿಹಾರ, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಒಂದು ವಿಶೇಷ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಗಳಿಗಾಗಿ NDRF ತಂಡಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇಂತಹ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕಾಗಿ. ಇನ್ನು ನೇಪಾಳದ ರಕ್ಷಣಾ ಕಾರ್ಯಕ್ಕೆ ಭಾರತದ ವಾಯುಸೇನೆ ವಿಮಾನಗಳನ್ನು ಕೂಡ ಈಗ ರವಾನೆ ಮಾಡಲಾಗಿದೆ. ನೇಪಾಳಕ್ಕೆ ಭಾರತ ಯಾವ ಕಾಲದಲ್ಲೂ ಕೂಡ ಶಾಶ್ವತವಾದಂತಹ ಮಿತ್ರನ ರೀತಿಯಲ್ಲೇ ಇರುವಂಥದ್ದು. ನೇಪಾಳದ ರಕ್ಷಣೆಗೆ ಭಾರತವೂ ಕೂಡ ಮುಂದಾಗಿದೆ. ಕಠ್ಮಂಡುವಿನಲ್ಲಿರುವ ಭಾರತ ರಾಯಭಾರಿ ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿದೆ. ಭಾರತೀಯರನ್ನು ಸೇಫಾಗಿ ಅಲ್ಲಿ ಯಾರೆಲ್ಲ ಸಿಲುಕಿದ್ದಾರೆ ಅವರನ್ನ ಸೇಫಾಗಿ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಭಾರತೀಯ ರಕ್ಷಣೆಗಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲ ಸಂಕಷ್ಟದಲ್ಲೂ ಕೂಡ ನೇಪಾಳದ ಜೊತೆಗೆ ಭಾರತ ಇರುತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನೇಪಾಳಕ್ಕೆ ಆಹಾರ, ಔಷಧ ಸೇರಿದಂತೆ ತುರ್ತು ಅಗತ್ಯ ವಸ್ತುಗಳ ಪೂರೈಸುವಂತಹ ಭರವಸೆಯನ್ನು ಕೂಡ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆದರೆ ನೇಪಾಳದ ಪರಿಸ್ಥಿತಿ ಅತ್ಯಂತ ಭೀಕರವಾಗಿದೆ. ಯಾವ ಸ್ವರೂಪದಲ್ಲಿ ಈ ಪ್ರವಾಹದ ಹೊಡೆತದಿಂದ ನೇಪಾಳ ನಿಭಾಯಿಸಿಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.